ನಮಸ್ಕಾರ. ಏನ್ರಿ ಮನೇಲಿದೆಲ್ಲ ಫುಲ್ ಕಲಾವಿದ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅವ್ರು ಆಕ್ಚುಲಿ ನಮ್ಮ ಅತ್ತೆ. ಇವರು ನಮಸ್ತೆ ಮಾ. ಅತ್ತೆ ಫ್ರೆಂಡ್ಸ್ ಅವರು. ನಾವು ರಜನಿ ಅವ್ರನ್ನೇ ಒಳ್ಳೆ ಕಲಾವಿದೆ ಅನ್ಕೊಂಡಿದ್ದು, ಅವ್ರಿಗಿಂತ ಒಳ್ಳೆ ಕಲಾವಿದ್ರ ಆಂಟಿ ನೀವು. ನಿಮಗ್ ದೊಡ್ಡ ನಮಸ್ಕಾರ. ಈ ಜೋಡಿಗಳ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಮ್ಮ? ಅಯ್ಯೋ, ಈ ಜೋಡಿಗಳು ಅವ್ರ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ಇವನ ಮದುವೆಗೆ ನಾ ಯಾವ ದೇವಸ್ಥಾನಕ್ಕೆ ಹೋದ್ರು ಕಮ್ಮು ನನ್ನ ಮಗನ ಮದುವೆ ಆಗ್ಲಿ ಕೇಳ್ಕೊಂಬಪ್ಪ ಅನ್ನೋಳು. ಪಾಪ ಅಷ್ಟು ಬೇಜಾರಾಗಿತ್ತು ಅವಳಿಗೆ. ಕಮ್ಮು ಯಾರು? ನಿಮ್ಮ ಹೆಸರು? ನಾನೇ ಕಮ್ಮು, ಕಮಲಾನಿಧಿ. ಕಮಲಾನಿಧಿನು ಕಮ್ಮು ಅಂತ ಮಾಡ್ಕೊಂಡಿದ್ದೀರಾ? ಎಸ್, ಸಖತ್ತಾಗಿ ಮಾಡ್ಕೊಂಡಿದ್ದೀರಾ. ನಮ್ಮ ಯಜಮಾನ್ರು ಕರೆಯೋದು ನೀವು ನಿಮ್ಮ ಯಜಮಾನ್ರು ಅಬ್ಬಾ ಕಮ್ಮು ಅಂತ. ನಿಮ್ಮ ಮುದ್ದಾದ ಜೋಡಿ ಬಗ್ಗೆ ಹಾಗೂ ನಿಮ್ಮ ಕುಟುಂಬದವರ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ, ನಾನು ಸುಮಾರು ಜನ ನೋಡಿದ್ದೀನಿ ಫಿಟ್ನೆಸ್ ಫ್ರೀಕ್ ಇರುವಂತ ಜೋಡಿಗಳನ್ನ. ಬಟ್ ನಿಮ್ ರೀತಿಯಲ್ಲಿ ಅದ್ರ ಜೊತೆಲಿ ಲೈಫ್ ವ್ಯಾಲ್ಯೂಸ್ ನ ಇಟ್ಕೊಂಡ್ ಮಾಡೋರು ತುಂಬಾ ಕಡಿಮೆ. ಆರೋಗ್ಯ ಅಂದ್ರೆ ಜಿಮ್ ಮಾಡೋದು ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನಾವು ಮನಸ್ಸಿಂದ ಶುದ್ಧವಾಗಿರ್ಬೇಕು, ಮನಸ್ಸು ಒಳಗಡೆ ಫಿಟ್ ಆಗಿರ್ಬೇಕು. ಅದು ನಿಜವಾದ ಆರೋಗ್ಯ. ಅದು ನಿಮ್ ಇಬ್ರಲ್ಲಿ ಎದ್ದು ಕಾಣ್ತಾ ಇದೆ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. 1ನೇ ತಾರೀಕಲ್ಲಿ ಹೇಳ್ದೆ ಸರ್, ನಾವಿಬ್ರು ಮದುವೆ ಆಗ್ತಾ ಇದೀವಿ ಅಂತ ಅಂತಂದೆ. ನಾನು ಆ ಥರ ಅಂದೆ, ಏನ್ ಆಟ ಏನೋ 10ನೇ ತಾರೀಕು ಮದುವೆ ಆಗ್ತೀನಿ ಅಂದ್ರೆ 1ನೇ ತಾರೀಕು ಹೇಳ್ತಾ ಇದ್ಯಾ? ಏನಿಲ್ಲ, ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಬೇಡ. ಅಲ್ಲಾನು ಯಾರಿಗಾನ ನಮ್ದು ಕುಟುಂಬ ದೊಡ್ಡದು, ಆದ್ರೆ ಈ ತರ ಮಾಡ್ತಿದ್ಯಲ್ಲ ಅಂದ್ರೆ ಸಾಕು ಅಂದ. ನಾನು ಸುಮ್ಮನಾಗೋದೆ. ಸದ್ಯ ಮದುವೆ ಆಗ್ತಾವನಲ್ಲ, ಸಾಕು. ನಾನು ಸರ್ ನಮ್ಮ ಅತ್ತೆ ಬಗ್ಗೆ ಹೇಳಲೇಬೇಕು. ಶಿ ಈಸ್ ವೆರಿ ಸ್ವೀಟ್ ಲೇಡಿ. ನನಗೆ ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ತುಂಬಾನೇ ಏಳು ಬೀಳುಗಳನ್ನ ನೋಡಿದ್ದೀನಿ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು, ನಾದ್ನಿ ಹಸ್ಬೆಂಡ್ ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ನಮ್ಮ ಅತ್ತೆ ಅಂತೂ ನನ್ನ ಶೂಟಿಂಗಿಂದ ಹೊರಟಾಗ್ಲೇನೆ ಅವರು ಕಾಲ್ ಮಾಡಿ ಅರುಣ್ ಹತ್ರ ಕೇಳ್ತಾರೆ, ಎಷ್ಟು ಚಪಾತಿ ಮಾಡ್ಲಿ ಕೇಳು, ಅವಳಿಗೆ ಏನ್ ಮಾಡ್ಲಿ ಕೇಳು ಅಂತ. ಅಷ್ಟು ಸ್ವೀಟ್ ಅವರು. ಸೊ ನನಗಂತೂ ನಂಗೆ ಒಂಥರ ಮತ್ತೊಂದು ಮನೆ ಸಿಕ್ಕಿದೆ ಅನ್ನೋದೇ ನನಗೆ ಫೀಲು. ಅವ್ರು ಯಾವತ್ತೂ ನನಗೆ ಬೇಜಾರಾಗಿರೋ ನಮ್ಮ ಮುಖಾನೇ ನೋಡಲ್ಲ ಅವ್ರದ್ದು. ಅಷ್ಟು ಸ್ವೀಟ್ ಅವರು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅದೃಷ್ಟ ಮಾಡಿದಿರ ರಜನಿ. ಅಂದ್ರೆ ನನಗೆ ಇವಳು ಸೊಸೆ ಅನ್ನಲ್ಲ, ನಮ್ಮ ಮಗಳು ಹೆಸರು ಆಶಾ, ಇವಳ ಹೆಸರು ರಜನಿ. ಇಬ್ರು ಹೆಣ್ಮಕ್ಳು ಅಷ್ಟೇ. ಇದನ್ನೇ ಋಣಾನುಬಂಧ ಅಂತ ಹೇಳ್ತಾರೆ ಅನ್ಸುತ್ತಲ್ವಾ? ಒಳ್ಳೇದಾಗ್ಲಿ ಈ ವಿಶಿಷ್ಟ ಅಪರೂಪದ ಒಂದು ಜೋಡಿಗೆ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಮಾಳ್ವಿ ಅಕ್ಕ, ಖುಷಿ ಆಯ್ತು ನಿಮ್ಮ ಮನೆಯ ನಿಮ್ಮ ಕಥೆಗಳು ಕೇಳಿ. ಮತ್ತೆ ರಜನಿ ತುಂಬಾ ನೋವು ತಿಂದು ಈ ಹಂತಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೋತೀನಿ. ಬಹಳ ಹೋರಾಟದ ಬದುಕು. ಈಗ ಖುಷಿಯಾಗಿರೋದನ್ನ ನೋಡಿ ನಮ್ಮೆಲ್ರಿಗೂ ಸಂತೋಷ. ಒಳ್ಳೆ ಮನೆ ಸೇರ್ಕೊಂಡಿದ್ಯಾ. ನೀವಿಬ್ರು 100 ಕಾಲ ಸುಖವಾಗಿ ಬಾಳಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ರಜನಿ ಅವರೇ, ಹೌದು, ಇವ್ರನ್ನ ಪರಿಚಯ ಮಾಡ್ಕೊಡಿ. ಅಮ್ಮ ನನಗೆ ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಇವರು ಒಂಥರ ಫ್ಯಾನ್ ಆಗಿ ಬಂದಿದ್ದು ನನಗೆ. ನನ್ನ ಲೈಫಲ್ಲಿ ಎಷ್ಟು ಒಂದು ಇವ್ರ ಬಗ್ಗೆ ಮಹತ್ವ ಇದೆ ಅಂತಂದ್ರೆ, ನನಗೆ ಹೆತ್ತಮ್ಮ ಒಬ್ರಾದ್ರೆ ನನಗೆ ಒಂಥರ ಜೀವನ ಪೂರ್ತಿ ಜೀವನ ಕೊಟ್ಟಂತ ಅಮ್ಮ ಇವರು. ಯಾಕಂದ್ರೆ ನನ್ಗೆ ಸಾಕಷ್ಟು ಫೇಲ್ಯೂರ್ಗಳನ್ನ ನೋಡಿದಾಗ, ಮನೆ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ದಿದ್ದಾಗ ಅಮ್ಮ ತುಂಬಾ